ಒಂದು ಗಿರಾಕಿನೂ ಬರ್ಲಿಲ್ವೇ? ಸೇಟುಗೆ ಇನ್ಸ್ಟಾಲ್ಮೆಂಟ್ ಕಟ್ಟಿ 2 ತಿಂಗಳಾಗೋಯ್ತು. ಅವನ ಕೈಗೆ ಏನಾದ್ರೂ ಸಿಗಾಕೊಂಡ್ಬಿಟ್ರೆ ಗಾಡಿ ಸೀಸು. ಈ ಬೆಂಗಳೂರಲ್ಲಿ BTS ಬಸ್ಸು, ಪುಷ್ಪಕ್ ಪ್ಲಸ್ಸು ಬೀದಿಯಲ್ಲಿ ಸೆಕೆಂಡ್ ಒಂದು ಆಗ್ಬಿಟ್ಟು ನಮ್ಮ ಡಿಮ್ಯಾಂಡೇ ಕಡಿಮೆ ಆಗೋಯ್ತು. ದೇವ್ರೆ, ಒಂದು ಒಳ್ಳೆ ಗಿರಾಕಿನಾದ್ರೂ ಕೊಡಪ್ಪ. ನಿನ್ ಕೈ ಮುಗಿತೀನಿ. ಬರ್ತೀರಾ? ನೀವು ಕರೆಯೋದೆಚ್ಚ, ನಾವು ಬರೋದೆಚ್ಚ. ಏನು ಬ್ಯೂಟಿ ಇದ್ದಾಳೆ. ಆ ದೇವ್ರಿಗೆ ನನ್ ಕೂಗ್ ಕೇಳಿಸ್ಬಿಡ್ತು. ಬನ್ನಿ ಬನ್ನಿ, ಅತ್ತೆ ಗಾಡಿ. ವೆರಿ ಗುಡ್. ಎಲ್ಲಿಗೆ ಅಂತ ಕೇಳಲೇ ಇಲ್ಲ. ಅಲ್ಲ, ನೀವ್ ಯಾವ ಕೆಲ್ಸಕ್ಕೆ ಹೋಗ್ತಾ ಇರ್ತೀರೋ ಏನೋ, ನಾ ಎಲ್ಲಿಗೆ ಅಂತ ಕೇಳೋದು, ನೀವು ಅಲ್ಲಿಗೆ ಹೋದ್ಮೇಲೆ ಕೆಲ್ಸ ಆಗದೆ ಇರೋದು. ಆಟೋ ನನ್ ಮಗ ಎಲ್ಲಿಗೆ ಅಂತ ಕೇಳ್ದ, ಕೆಲ್ಸ ಎಕ್ಕುಟ್ಟೋಯ್ತು ಅಂತ ನೀವು ನನ್ ಬೈಕೊಳ್ಳೋದು. ಅದಕ್ಕೆ ನಾನು ಯಾರನ್ನು ಎಲ್ಲಿಗೆ ಅಂತ ಕೇಳೋದೇ ಇಲ್ಲ. ಅದ್ರಲ್ಲೂ ನಿಮ್ಮಂತ ಹುಡುಗಿರು ನನ್ನ ಆಟೋ ಕಾಲಿಟ್ಟ ಮೇಲೆ ಎಲ್ಲಿಗೆ ಅಂತ 100% ಕೇಳೋದೇ ಇಲ್ಲ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಎಲ್ಲ ನಮ್ ಗುರು ಪ್ರಸಾದ. ಅವ್ರ ಹೆಸರು? ಹೆಸರು ಹೇಳ್ಬಾರ್ದು. ಬರ್ತೀರಾ? ಎಲ್ಲಿಗೆ? ಬೆಳಿಗ್ಗೆ ಎಲ್ಲಿಗೆ ಅಂತ ಕೇಳ್ಬಿಟ್ಟ. ಹೋಗಯ್ಯ ಅಭಿಷೇಕ್ನ. ನೀನಿವತ್ತು 100 ಆಟೋ ಕೇಳಿದ್ರು ಮೊದ್ಲು ಅವ್ರು ಎಲ್ಲಿಗೆ ಅಂತಾನೆ ಕೇಳೋದು. ಇದು ನನ್ನ ಶಾಪ. ಅದೇನು ಅವ್ರನ್ನ ಮಾತ್ರ ಎಲ್ಲಿಗೆ ಅಂತ ಕೇಳಿದ್ರಿ? ನೀವು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನಿಮ್ಮಂತ ಬ್ಯೂಟಿ ನನ್ನ ಆಟೋಲ್ ಕೂತಿರ್ಬೇಕಾದ್ರೆ ನಾ ಎಲ್ಲಿಗೆ ಅಂತ ಕೇಳಿದೆ ಹತ್ತಿಸ್ಕೊಂಡ್ಬಿಟ್ಟಿದ್ರೆ ನೀವು ಹೋದ್ ಕಡೆಗೆ ಅಂತೇಳಿ ನಿಮ್ ಜೊತೆನೆ ಸವಾರಿ ಮಾಡ್ತಿದ್ದ ಅವನು. ನೀವೇನಾದ್ರೂ ಆಟೋ ಡ್ರೈವರ್ ಆಗಿರ್ಲಿಲ್ಲ ಅಂದಿದ್ರೆ ನನ್ನ ಲವ್ ಮಾಡ್ತಾ ಇದ್ರಾ? ನಾನು ಆಟೋ ಬಿಡಕ್ಕೆ ರೆಡಿ, ಬನ್ನಿ. ಅದು ನಮ್ಮಪ್ಪ ಒಪ್ಪಿದ್ರೆ ಮಾತ್ರ. ಯಾರು ನಿಮ್ಮಪ್ಪ ಹೇಳಿ? ನಾನು ಒಪ್ಪಿಸ್ತೀನಿ. ತೋರಿಸ್ತೀನಿ, ಮೊದ್ಲು ನಡೀರಿ. ಹೌದಾ? ಆಯ್ತು ಆಯ್ತು. ನಾಪನ್ ಮೇಲೆ ಕೇಳ್ಬೇಕಾ? ಇಟ್ಸ್ ಹೈಲಿ ಇಂಪಾಸಿಬಲ್ ಸರ್. ಯಾವುದೇ ಕಾರಣಕ್ಕೂ ಈ ಕೊಲೆ ಆರೋಪನ ನಮ್ಮೇಲೆ ಹೊರಸಕ್ ಸಾಧ್ಯನೇ ಇಲ್ಲ ಸರ್. ಆ ಪಾಪಿ ಪ್ರಿನ್ಸಿಪಲ್ನ ಯಾರು ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಆ ಡೈರಿನೇ ಸಾಕ್ಷಿ ಸರ್. ಈಗ ಡೈರಿ DCP ಬಲರಾಮ್ ಕೈಲಿದೆ. ಡೈರಿ ನನ್ನ ಕೈಲಿದೆ. ಹಾಯ್ ಹಾಯ್, ಮೇ ಐ ಕಮ್ ಇನ್? ಪ್ಲೀಸ್ ಕಮ್ ಇನ್ ಅಂಕಲ್. ಮೇ ಐ ನೋ ದ ರೀಸನ್ ಅಂಕಲ್? You want to know the reason? Yes. Hi uncle. Wow. Wonderful. ಏನ್ ನಿನ್ ಹೆಸರು? ರಾಮ್. ನೀನು? ಶ್ಯಾಮ್. ನಾನು ನಿಮ್ ತಂದೆಯವ್ರನ್ನ ಭೇಟಿ ಮಾಡ್ಬೇಕು. ರೆಡಿ ಆಗಿದ್ದೀರೇನ್ರೋ? Yes, Dad. ಹಾಯ್. ಹಲೋ. ದೇ ಆರ್ ಲವ್ಲಿ ಟ್ವಿನ್ಸ್. ಕೂತ್ಕೊಳ್ಳಿ. ಯು ಹ್ಯಾವ್ ಲವ್ಲಿ ಕಿಡ್ಸ್. ಅವರು ನನ್ನ ಮಕ್ಕಳಲ್ಲ. ಅನಾಥಾಶ್ರಮದಿಂದ ಕರ್ಕೊಂಬಂದು ಸಾಕ್ತಾ ಇದ್ದೀನಿ. ಒಬ್ಬನ ಕರ್ಕೊಂಬಂದ್ರೆ ಇನ್ನೊಬ್ಬ ಎಲ್ಲಿ ಸಫರ್ ಮಾಡ್ತಾನೋ ಅಂತ ಅವರಿಬ್ಬರನ್ನು ಬೇರೆ ಮಾಡದೆ ಇಬ್ಬರನ್ನು ಬೆಳೆಸ್ತಾ ಇದ್ದೀನಿ. ನಿಮ್ ಸಂಸಾರ? ಈ ಪೊಲೀಸ್ ಡ್ಯೂಟಿನಲ್ಲಿ ಹೆಂಡತಿ ಮಕ್ಕಳ ಕಮಿಟ್ಮೆಂಟು ಒಂಥರ ರಿಸ್ಕ್. ನಾನೇನು ಮನಸ್ಸು ಮಾಡಿಲ್ಲ. ಬೈ ದ ವೇ, ಬಂದ್ ವಿಷಯ, ಹುಡುಗರು ಪ್ರಿನ್ಸಿಪಲ್ನ ಕಾಮಕೃತ್ಯಗಳನ್ನ ಸಾಕ್ಷಿ ಸಮೇತ ಹಿಡಿಬೇಕು ಅಂತ ಅವನ್ನ ಹಿಂಬಾಲಿಸಿದ್ದು ನಿಜ. ಅದೇ ರೀತಿ ಪ್ರಿನ್ಸಿಪಲ್ ಕೂಡ ಸಿಗಾಕೊಂಡ. ಆದ್ರೆ ಅಷ್ಟರಲ್ಲಿ ಅವನ ಸಾವಾಗಿತ್ತು. ನನಗನ್ಸುತ್ತೆ ಈ ಕೊಲೆನ ಎಜುಕೇಶನ್ ಮಿನಿಸ್ಟ್ರೇ ಮಾಡಿಸಿದಾನೆ ಅಂತ. ಆ ಸೀಕ್ರೆಟ್ಸ್ ಎಲ್ಲ ಅವನ ಡೈರಿಲಿದೆ. ಹುಡುಗರು ಆ ಡೈರಿನ ನಿಮ್ ಕೈಲಿ ಕೊಟ್ಟಿರೋದ್ರಿಂದ ನೀವು ಎಜುಕೇಶನ್ ಮಿನಿಸ್ಟರ್ ಅರೆಸ್ಟ್ ಮಾಡ್ಬೋದು. ಆ ಹುಡುಗರ ಭವಿಷ್ಯ ಈಗ ನಿಮ್ ಕೈಲಿದೆ ಸರ್. ಐ ಅಶ್ಯೂರ್ ದೇ ವಿಲ್ ಬಿ ಸೇಫ್. ಮೊದಲು ಆ ಹುಡುಗನ ಪೊಲೀಸಿಗೆ ಸರೆಂಡರ್ ಆಗೋದಕ್ಕೆ ಹೇಳಿ. ಆ ಡೈರಿನ ನಾನು ಕೋರ್ಟಲ್ಲಿ ಸಬ್ಮಿಟ್ ಮಾಡ್ತೇನೆ. ಥ್ಯಾಂಕ್ ಯು ಸರ್, ವೆರಿ ಕೈಂಡ್. ಓಕೆ. ನಿಲ್ಸಿ. ಇಲ್ಲೇನಾ? ಅಯ್ಯೋ, ದುಡ್ಡು 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 ನಮ್ಮಪ್ಪ ಬಂದ್ ಕೊಡ್ತಾರೆ. ಹೌದಾ? ಹಾಗೆ ನಮ್ಮಿಬ್ರ ವಿಷಯನೂ ಮಾತಾಡಿ. ಬರ್ಲಾ? ಬಾಯ್ ಬಾಯ್. ನಾನೇ ರಾಜಕುಮಾರ, ಕನ್ನಡ ನಾಡಿನ ಪ್ರೇಮ. ಮೀಟರ್ ಎಷ್ಟಾಯ್ತು? ಜಾಸ್ತಿ ನೋಡಿಲ್ಲ, 18 ರೂಪಾಯಿ 50 ಪೈಸೆ. ಎಲ್ಲಿಗೆ ಹೊಡ್ತೀಯಾ? ನಿನ್ನನ್ನು ಇವತ್ತು ಬಿಡುವುದಿಲ್ಲ. ನಮ್ದು ಹಣ ವಸೂಲು ಮಾಡ್ತಾರೆ.
ನೀ ಎಲ್ಲಿ ಹೋದ್ರು ಬಿಡುವುದಿಲ್ಲ. ನನಗೆ ಮೋಸ ಮಾಡ್ತಾರೆ. ನನಗೆ ನಿಮ್ಮನ್ನು ಎಲ್ಲಿಗೆ ಹೊಡ್ತೀಯಾ? ಮೊದಲು ನಮ್ದು ದುಡ್ಡು ಬಡಗು, ಇಲ್ಲ ಗಾಡಿ ಬಿಡು. ಆಯ್ತು ಸರ್ಜಿ, ನಾ ಬರ್ತೀನಿ. ಎಲ್ಲಿ ಹೋಗ್ತೀಯಾ? ನೀನೇ ಗಾಡಿ ಬಿಡು ಅಂದಲ್ಲ. ಓ, ನಾನು ಹೇಳಿದ್ದು ಈ ಗಾಡಿ ಬಿಟ್ಟು ಹೋಗು ಅಂತ. ಸರ್ಜಿ, ಆ ಹುಡುಗಿ ನಿಮ್ ಮಗಳ? ನಮ್ದು ಕುಲದ ಲಕ್ಷ್ಮಿ. ಅದು ಏನು ಅಂದ್ರೆ, ನಮ್ದು ಸೀಜಿಂಗ್ ಹುಡುಗರು ಕಳಿಸಿದ್ರೆ ನಮ್ಗೆ ದುಡ್ಡು ಕೊಡೋ ಪಾರ್ಟಿ ಆ ಹುಡುಗರಿಗೆ ಕ್ವಾರ್ಟರ್ ಕುಡಿಸಿ 3 ತಿಂಗಳು ಊರಲಿಲ್ಲ ಅಂತ ಹೇಳಿ ಕಳಿಸೋದು, ಆಫ್ ಕುಡಿಸಿ 6 ತಿಂಗಳು ಊರಲಿಲ್ಲ ಅಂತ ಹೇಳಿ ಕಳಿಸೋದು, ಫುಲ್ ಕುಡಿಸಿ ಊರಿಂದ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ ಕಳಿಸೋದು. ಅದಕ್ಕೆ ನಮ್ದು ಮಗಳನ್ನು ತಯಾರು ಮಾಡಿದ್ದಾರೆ. ನಮ್ದು ಮಗಳು ಗಾಡಿಲಿ ಕೂತ್ಕೋತಾರೆ, ನಿಮ್ಮಂತರ ಕರ್ಕೊಂಡು ಬಿಡ್ತಾಳೆ. ಹೇಗಿದೆ ನಮ್ಮ ಐಡಿಯಾ? ಬಹಳ ಚೆನ್ನಾಗಿದೆ. ಸರ್ಜಿ, ನಾ ಬರ್ಲಾ? ನಿಮ್ದು ಗಾಡಿ ಕೀ ನಮ್ದು ಕೈಯಲ್ಲಿದೆ, ನೀವು ಗಾಡಿ ಬಿಡಿ. ಸರ್ಜಿ, ಇದೊಂದ್ಸಲ. ಏನಿಲ್ಲ ಏನಿಲ್ಲ, ನಮ್ದು ದುಡ್ಡು ಕೊಟ್ಟರೆ ಗಾಡಿ ಕೊಡೋದಿಲ್ಲ. ಹೋಗು ಹೋಗು ಸರ್ಜಿ, ಹೋಗು. ಈ ಮೀಟರ್ ದುಡ್ದಷ್ಟೇ ಮೀಟರ್ ಬಡ್ಡಿ ತಿಂದ ನನ್ ಮಗ ಗಾಡಿನೂ ಬಿಡಲ್ಲ ಅಂತಾನೆ, ಯಾಕೆ ಕೊಟ್ಟಾಗ್ತಾನೆ. ಇದು ನಿಮ್ದು ಹಡಪ. ಹುಡುಗಿರಂದ್ರೆ ಇವ್ರ ಮಗಳಂಗಿರ್ಬೇಕಣ್ರಪ್ಪ. ನಮ್ದಕ್ಕೆ ಗಾಡಿ ಸಿಕ್ತು.